ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಲೋ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಇದೇ ರೀತಿ ವಿಡಿಯೋಗಳನ್ನು ಮಾಡಲು ಪ್ರೋತ್ಸಾಹವನ್ನು ನೀಡಿ. ಇಂದು ನಾವು ಸರ್ಕಾರಿ ಶಾಲೆಗಳಲ್ಲಿ ನಡೆಯುವಂಥ ಸೇತುಬಂಧ ಪರೀಕ್ಷೆಯ ಕುರಿತು ಕೆಲವೊಂದು ಪ್ರಶ್ನೆ ಪತ್ರಿಕೆಗಳನ್ನು ನೋಡೋಣ. ಸೇತುಬಂಧ ಪರೀಕ್ಷೆಯ ಅಪೇಕ್ಷಿತ ಕಲಿಕಾಫಲಗಳು ಇವು 5, 6, 7 ಮೂರೂ ತರಗತಿಗಳಿಗೂ ಇದರಲ್ಲಿ ಸ್ವಲ್ಪ ವ್ಯತ್ಯಾಸಗಳನ್ನು ಒಳಗೊಂಡಂಥ ಕಲಿಕಾಫಲಗಳಿರುತ್ತವೆ. ಈ ಫಲಗಳಿಗೆ ಸಂಬಂಧಿಸಿದಂತೆ ಪ್ರಶ್ನೆ ಪತ್ರಿಕೆಗಳು: ಸೇತುಬಂಧ ಪೂರ್ವ ಪರೀಕ್ಷೆ ತರಗತಿ 5 ಗಣಿತ. ಇಲ್ಲಿ 4 ಅಂಕಿಯ ಸಂಖ್ಯೆಗಳನ್ನು ಕೊಟ್ಟಿರ್ತಾರೆ. 4 ಅಂಕಿಗಳನ್ನು ಕೊಟ್ಟು ಅದರ ಚಿಕ್ಕ ಸಂಖ್ಯೆ ದೊಡ್ಡ ಸಂಖ್ಯೆಯನ್ನು ನಾವು ಮಾಡಬೇಕು. ಅದೇ ರೀತಿಯಾದಂಥ ಪ್ರಶ್ನೆಗಳು ಈ ಕೆಳಗಡೆ ಇದ್ದಾವೆ. ಸಂಕಲನ ಮಾಡಿ ವ್ಯವಕಲನ 3 ಎಕ್ಸಾಂಪಲ್ಗಳನ್ನು ನಾವು ಕೊಡಬೇಕಾಗುತ್ತೆ. ಒಟ್ಟು 20 ಪ್ರಶ್ನೆಗಳನ್ನು ನಾವು ತಯಾರು ಮಾಡಬೇಕಾಗುತ್ತೆ 6 ಕಲಿಕಾಫಲಗಳ ಮೇಲೆ. ಈ ಕೆಳಕಂಡ ಲೆಕ್ಕಗಳನ್ನು ಮಾಡಿರಿ ಅಂದರೆ ಇಲ್ಲಿ ಮಿಶ್ರ ಲೆಕ್ಕಗಳದಾವ, ಇವುಗಳನ್ನ ನೋಡ್ಕೊಳ್ಳಿ. ಇಲ್ಲಿ ವಾಕ್ಯ ರೂಪದ ಸಮಸ್ಯೆಗಳು, ಸಂಕಲನ, ವ್ಯವಕಲನ, ಗುಣಾಕಾರ ಮತ್ತು ಭಾಗಾಕಾರಕ್ಕೆ ಸಂಬಂಧಪಟ್ಟಂಥವು, ಭಿನ್ನ ರಾಶಿಯ ಲೆಕ್ಕಗಳು. ಈ ವಿಡಿಯೋದಲ್ಲಿ ನಾವು ಕೇವಲ ಪ್ರಶ್ನೆ ಪತ್ರಿಕೆ ಮತ್ತು ಮಾಡಲ್ ಆನ್ಸರನ್ನು ಮಾತ್ರ ನೋಡುತ್ತಿದ್ದೇವೆ. ಮುಂಬರುವ ಮರುಸಿಂಚನ ಆಗಿರ್ಬೋದು ಹಾಗೂ ಇತರೆ ಯಾವುದೇ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ನಾವು ಹಾಗೂ ವಿಶ್ಲೇಷಣೆಯ ಮೂಲಕ ಇದರಲ್ಲಿ ಈ ನಮ್ಮ ಚಾನಲ್ನಲ್ಲಿ ಬಿಟ್ಟಿರುತ್ತೇವೆ. ಈಗ ಉತ್ತರ ಪತ್ರಿಕೆ ಸೇತುಬಂಧ ಪೂರ್ವ ಪರೀಕ್ಷೆಯ ಕೀ ಉತ್ತರಗಳು ಇಲ್ಲಿದಾವೆ, ನೋಡ್ಕೊಳ್ಳಿ. ಕೀ ಉತ್ತರಗಳು ಪ್ರತಿಯೊಂದು ಪ್ರಶ್ನೆಗೂ ಸಂಬಂಧಪಟ್ಟಂಥ ಕೀ ಉತ್ತರಗಳನ್ನು ಕೂಡ ಇಲ್ಲಿ ನೀಡಲಾಗಿದೆ. ಗಡಿಯಾರ. ಇನ್ನು 6ನೇ ತರಗತಿಯ ಗಣಿತ ವಿಷಯಕ್ಕೆ ಸಂಬಂಧಿಸಿದಂಥ ಸೇತುಬಂಧ ಪೂರ್ವ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ. ಇಲ್ಲಿ 5 ಅಂಕಿಯ ಸಂಖ್ಯೆಗಳು ಬರ್ತಾವೆ. ಅದೇ ರೀತಿ ಲೆಕ್ಕಗಳು ಕೂಡ ಇಲ್ಲಿ ಬರ್ತಾವೆ. ಅದೇ ಕಲಿಕಾಫಲಗಳಿಗೆ ಸಂಬಂಧಪಟ್ಟಂತೆ ಮುಂದುವರಿದ ಭಾಗ ಇದಾಗಿರುತ್ತೆ. ಆ ಕಲಿಕಾಫಲಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಒಂದು ಕಲಿಕಾಫಲಕ್ಕೆ 3ರಂತೆ ಪ್ರಶ್ನೆಗಳನ್ನು ತೆಗೆದಿರುತ್ತದೆ, ನೋಡಿಕೊಳ್ಳಿ. ಇದೇ ರೀತಿ ಪ್ರಶ್ನೆಗಳನ್ನ ನೀವು ಬೇರೆ ನಿಮ್ಮದೇ ಆದಂಥ ಪ್ರಶ್ನೆ ಪತ್ರಿಕೆಯನ್ನು ತೆಗೆದುಕೋಬೋದು. ಇದೊಂದು ಮಾದರಿ ಪ್ರಶ್ನೆ ಪತ್ರಿಕೆ. ಇದನ್ನು ನಾವು ಆಧಾರವಾಗಿ ಇಟ್ಕೊಂಡು ನಮ್ಮದೇ ಆದಂಥ ಪ್ರಶ್ನೆ ಪತ್ರಿಕೆಗಳನ್ನು ನಾವು ಸ್ಕೂಲ್ಗಳಲ್ಲಿ ತೆಗಿಬೋದು. ಇನ್ನು 6ನೇ ತರಗತಿ ಗಣಿತದ ಪೂರ್ವ ಪರೀಕ್ಷೆಯ ಕೀ ಉತ್ತರಗಳು ಈ ರೀತಿ ಇದ್ದಾವೆ. ಅಂದರೆ ನಾವು ಪ್ರಶ್ನೆಗಳನ್ನು ತೆಗೆದಿಂದ ಕೀ ಉತ್ತರವನ್ನು ಕೂಡ ನಾವು ನಮ್ಮ ಶಾಲೆಯಲ್ಲಿ ಸೇತುಬಂಧ ಫೈಲ್ನಲ್ಲಿ ಇಡಬೇಕಾಗುತ್ತೆ. ಅದಕ್ಕೆ ಸಂಬಂಧಪಟ್ಟಂಥ ಕೀ ಉತ್ತರಗಳು ಇವುಗಳು ನಾವು ಪ್ರಿಂಟ್ ಆದರೂ ಇಡ್ಬೋದು, ಕೈ ಬರೋದಲ್ಲಾದರೂ ಇಡ್ಬೋದು ಅನ್ನೋದನ್ನು ಕೆಲವೊಂದು ಆದೇಶಗಳಲ್ಲಿ ನಾವು 2013ರಲ್ಲಿ ಬಂದಿರುವಂಥ ಆದೇಶದಲ್ಲಿ ನಾವು ನೋಡಿರುತ್ತೇವೆ. ಕೀ ಉತ್ತರಗಳು. ಇನ್ನು ಇಲ್ಲಿಗೆ 6ನೇ ತರಗತಿಯ ಕೀ ಉತ್ತರಗಳು ಮುಗಿದು. ಇನ್ನು 7ನೇ ತರಗತಿ ಸೇತುಬಂಧ ಪೂರ್ವ ಪರೀಕ್ಷೆ ತರಗತಿ 7 ವಿಷಯ ಗಣಿತ. ಇಲ್ಲಿ ಕೂಡ 5 ಅಂಕಿಗೆ ಸಂಬಂಧಪಟ್ಟಂಥ ಲೆಕ್ಕಗಳು ಬರ್ತಾವೆ. ಆಧಾರದ ಮೇಲೆ ಇರುವಂಥ ಪ್ರಶ್ನೆಗಳು ಇರ್ತಾವೆ, ವಾಕ್ಯ ರೂಪದಲ್ಲಿರುವಂಥ ಪ್ರಶ್ನೆಗಳು. ಇಲ್ಲಿ ಹೆಚ್ಚಿಗೆ ವಾಕ್ಯ ರೂಪದಂಥ ಇರುವಂಥ ಅಂದರೆ ಮಕ್ಕಳ ಜ್ಞಾನವನ್ನು ಕೆದಕುವಂಥ ಪ್ರಶ್ನೆಗಳಿರ್ತಾವೆ. ಇಂದ ರೇಖಾಗಣಿತಕ್ಕೆ ಸಂಬಂಧಪಟ್ಟಂಥ ಕೋನಗಳು, ತ್ರಿಭುಜ, ಕೋನ ಮಾಪಕದ ಸಹಾಯದಿಂದ ಅಳತೆ ಮಾಡೋದು ಹಾಗೂ ಕೋನವನ್ನು ರಚನೆ ಮಾಡೋದು, ತ್ರಿಭುಜವನ್ನು ರಚನೆ ಮಾಡೋದು, ಈ ರೀತಿ ಪ್ರಶ್ನೆಗಳನ್ನು ಇಲ್ಲಿ ನೀಡಲಾಗಿದೆ. ಅಂದರೆ ಆ ಕಲಿಕಾಫಲಗಳಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳೇ ಇವೆಲ್ಲ ಆಗಿರ್ತವೆ. ಇಲ್ಲಿ ನೋಡಿ, ಆ ತ್ರಿಭುಜಕ್ಕೆ ಸಂಬಂಧಪಡುವಂಥ ಕಲಿಕಾಫಲ ಸಮತಲಾಕೃತಿ, ಘನಾಕೃತಿ, ವಿಸ್ತರಿಸೋದು, ವೃತ್ತ ರಚಿಸೋದು, ನೀತಿ ಜೀವನ, ಉದ್ದ, ಅಗಲ, ಅಂಶ, ಛೇದಗಳನ್ನು ಒಳಗೊಂಡಿರುವಂಥ ಸಮಸ್ಯೆಗಳನ್ನು ಒಳಗೊಂಡಂಥ ಲೆಕ್ಕಗಳು ಅಲ್ಲಿ ನೋಡಿರಿ. 5 ಮತ್ತು 6ನೇ ಕಲಿಕಾಫಲಕ್ಕೆ ಸಂಬಂಧಿಸಿದಂತೆ ರೇಖಾಗಣಿತಕ್ಕೆ ಸಂಬಂಧಿಸಿದಂಥ ಪ್ರಶ್ನೆಗಳು ಇವುಗಳಾಗಿರ್ತವೆ. ಇನ್ನು ಈ ಪೂರ್ವ ಪರೀಕ್ಷೆಯ ಕೀ ಉತ್ತರಗಳು
ಕೀ ಉತ್ತರಗಳು ದೊಡ್ಡ ಸಂಖ್ಯೆ ಚಿಕ್ಕ ಸಂಖ್ಯೆಗಳನ್ನು ಬರೆಯೋದನ್ನು ಹೇಳಿರ್ತಾರೆ. ಇನ್ನು ಸ್ಥಾನ ಬೆಲೆಗಳನ್ನು ಬರೆಯೋದು ಚಿಕ್ಕದು ದೊಡ್ಡದು, ವಾಕ್ಯ ರೂಪದ ಸಮಸ್ಯೆಗಳು, ಇವುಗಳೆಲ್ಲವನ್ನು ನಾವು ಕೀ ಉತ್ತರಗಳನ್ನು ಕೂಡ ಬಳಸ್ಕೊಂಡು ನಮ್ಮ ಸೇತುಬಂಧ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಾವೇನು ಮಾಡ್ಬೋದು, ಪೂರೈಸ್ಬೋದು ಅಂತ ಹೇಳ್ತಾ, ಮಿತ್ರರೇ ಎಲ್ಲರಿಗೂ ಇಲ್ಲಿವರೆಗೂ ನಮ್ಮ ವಿಡಿಯೋವನ್ನು ವೀಕ್ಷಣೆ ಮಾಡೋದಕ್ಕೆ ಧನ್ಯವಾದಗಳು. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.